ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತೊಂದು ಸಾಧನೆ ಮಾಡಿದೆ. ಅಂಡರ್ಪಾಸ್ ಕಾಮಗಾರಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿದೆ. ಎಲ್ಲಿ ಏನು ನೋಡ್ತಾ ಹೋಗೋಣ. ಚಲ್ಲಘಟ್ಟ ರೈಲ್ವೆ ಅಂಡರ್ಪಾಸ್ ಕಾಮಗಾರಿಯಲ್ಲಿ ಅವಿರತ ಶ್ರಮವನ್ನ ಎಂಜಿನಿಯರ್ಸ್ ಹಾಕ್ತಾ ಇದ್ದಾರೆ. ನೋಡಿ, ಬಿಡಿಎ ಎಂಜಿನಿಯರ್ಸ್ ತಂಡ ಹಗಲಿರುಳು ಶ್ರಮವನ್ನ ಹಾಕಿ ಹೊಸದೊಂದು ತಂತ್ರಜ್ಞಾನವನ್ನ ಇಲ್ಲಿ ಬಳಕೆ ಮಾಡಿ ಯಾವ ರೀತಿ ಕಾರ್ಯೋನ್ಮುಖರಾಗಿದ್ದಾರೆ ಅನ್ನೋದನ್ನ ನೋಡಬಹುದು. ಮೈಸೂರು ಮಾಗಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅದು. ಅದರಲ್ಲಿ ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿದೆ. ಹಾಗಾದ್ರೆ ಏನಿದು ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನ? ಇದರ ಬಗ್ಗೆ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದನ್ನೇ ಹಿಂದೆ ಕೂಡ ನಾಗವರ ಭಾಗದಲ್ಲಿ ಬಳಕೆ ಮಾಡಿದ್ರು. ಪೆಟ್ಟಿಗೆಯಂತಹ ಆಕಾರದ ಕಾಂಕ್ರೀಟ್ ರಚನೆಗಳನ್ನು ಭೂಮಿಯಲ್ಲಿ ನಿಧಾನವಾಗಿ ತಳ್ಳುವ ಮೂಲಕ ಸುರಂಗಗಳು ಅಥವಾ ಅಂಡರ್ಪಾಸ್ಗಳನ್ನು ನಿರ್ಮಿಸುವ ಒಂದು ವಿಧಾನ. ನೋಡಿ, ಅದನ್ನು ನಾವು ತೋರಿಸ್ತಾ ಇದ್ದೀವಲ್ಲ, ನೀವು ಗಮನಿಸಬಹುದು. ಸೊ ಪೆಟ್ಟಿಗೆ ರೀತಿ ಇರುತ್ತೆ ಆ ಆಕಾರದ ಕಾಂಕ್ರೀಟ್ ರಚನೆಗಳು. ಈ ಬಾಕ್ಸ್ಗಳ ಮೂಲಕ, ಅಂದರೆ ಇವೆಲ್ಲ ಕಾಂಕ್ರೀಟ್ ರಚನೆಗಳು, ಇದನ್ನು ಭೂಮಿಗೆ ನಿಧಾನವಾಗಿ ಭೂಮಿಯೊಳಗೆ ತಳ್ಳೋದು. ಅವುಗಳನ್ನು ಬಳಕೆ ಮಾಡಿಕೊಂಡು ಸುರಂಗಗಳು ಅಥವಾ ಅಂಡರ್ಪಾಸ್ಗಳನ್ನು ನಿರ್ಮಿಸುವ ಒಂದು ವಿಧಾನ. ಇದು ಮೇಲ್ಮೈಯ ಮೇಲಿನ ಸಂಚಾರಕ್ಕೆ, ಈಗ ನೋಡಿ ಮೇಲ್ಗಡೆ ರಸ್ತೆ ಇರುತ್ತೆ ಅಥವಾ ರೈಲ್ವೆ ಟ್ರ್ಯಾಕ್ ಇರುತ್ತೆ, ನಿತ್ಯ ಜನರ ಚಟುವಟಿಕೆ ಅನ್ನೋದು ಇದ್ದೇ ಇರುತ್ತೆ. ಅದು ಯಾವುದಕ್ಕೂ ಕೂಡ ತೊಂದರೆಯಾಗದಂತೆ ಈ ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನವನ್ನು ಮಾಡಲಾಗ್ತಾ ಇದೆ. ಇದು ಮೇಲ್ಮೈನ ಯಾವುದೇ ಸಂಚಾರಕ್ಕೆ ಅಡಚಣೆಯಾಗದಂತೆ ರೈಲ್ವೆ ಹಳಿಗಳು, ರಸ್ತೆಗಳ ಕೆಳಗೆ ಸುರಂಗಗಳನ್ನು ನಿರ್ಮಿಸುವುದಕ್ಕೆ ಸಹಾಯ ಮಾಡಲಾಗುತ್ತೆ. ಸೊ ವಿಶೇಷವಾಗಿ ಬೆಂಗಳೂರು ಮೆಟ್ರೋ ಇರ್ಬೋದು, ರೈಲ್ವೆ ಯೋಜನೆಗಳಲ್ಲಿ ಇದನ್ನು ಬಳಕೆ ಮಾಡಲಾಗ್ತಾ ಇದೆ. ಹೌದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಗದೊಂದು ಸಾಧನೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲಿಗೆ ಏಕಮುಖ ಸಂಚಾರದ 3 ಪಥಗಳ ರಸ್ತೆ ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನದಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರನ್ನು ಅಳವಡಿಕೆ ಮಾಡಲಾಗುತ್ತೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಆ ಬಾಕ್ಸ್ಗಳನ್ನು, ಅಂದರೆ ಕಾಂಕ್ರೀಟ್ ಬಾಕ್ಸ್ಗಳೇನಿರುತ್ತೆ ಅದನ್ನ ಪುಷ್ ಮಾಡೋ ಮೂಲಕ ಅಂಡರ್ಪಾಸ್ ಅಥವಾ ಈ ಸುರಂಗಗಳನ್ನು ರಚನೆ ಮಾಡುವಂಥದ್ದು. ಹಾಗಾದರೆ ಈ ಪ್ರಾಜೆಕ್ಟ್ ಯಾವಾಗ ತೊಗೊಂಡ್ರು, ಎಷ್ಟು ದಿವಸಗಳ ಡೆಡ್ಲೈನನ್ನು ಹಾಕ್ಕೊಂಡಿದ್ದಾರೆ, ಈ ತಂತ್ರಜ್ಞಾನ ಹೆಂಗೆ ಕಾರ್ಯನಿರ್ವಹಿಸುತ್ತೆ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈಗ ನಮ್ಮ ಪ್ರತಿನಿಧಿಯಾಗಿರುವಂತಹ ಪ್ರಸನ್ನ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಗದೊಂದು ಸಾಧನೆ ಇದು. ಚಲ್ಲಘಟ್ಟ ರೈಲ್ವೆ ಅಂಡರ್ಪಾಸ್ನಲ್ಲಿ ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತೈತಿ. ಇದು ಹೆಂಗೆ ಕಾರ್ಯನಿರ್ವಹಿಸುತ್ತೆ? ಈ ಪ್ರಾಜೆಕ್ಟ್ಗೆ ಡೆಡ್ಲೈನ್ ಏನು ಇಟ್ಕೊಂಡಿದ್ದಾರೆ ಅಂತ? ದಿವ್ಯಾ, ಇದೊಂದು ಅತ್ಯಂತ ಮಹತ್ವದ ಸಾಧನೆ. ಯಾಕಂದ್ರೆ ಒಂದು ಲಿಂಕ್ ಅನ್ನ ಕಲ್ಪಿಸುವಂತ ರೋಡ್ ಇದು. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡ ರಸ್ತೆ ಏನಿದೆ, ನಾಡಪ್ರಭು ಕೆಂಪೇಗೌಡ ಬಡಾವಣೆ ಏನಿದೆ, ಅದು ಮಾಗಡಿ ರೋಡ್ ನಿಂದ, ಅದು ಏನು ಮಾಗಡಿ ರೋಡ್ ನಾಡಪ್ರಭಾ NKPL ಮೂಲಕ, ಅಂದ್ರೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಏನಿದೆ ಅದ್ರ ಮೂಲಕ ಅದು ನಂತರ ಚಲ್ಲಘಟ್ಟದ ಮೂಲಕ ಬಂದು ಮೈಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತ ಮಹತ್ವವಾದ ರೋಡ್ ಇದು. ಈ ರೋಡ್ ನ ಸಂಪರ್ಕ ಕಲ್ಪಿಸ್ಬೇಕಂದ್ರೆ ಇಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬರ್ತದೆ. ಇದರ ಒಂದು ಕೆಳಭಾಗದಲ್ಲಿ, ಅಂದ್ರೆ ರೈಲ್ ಒಂದು 2 ಆಪ್ಷನ್ ಇತ್ತು. ಒಂದು ರೈಲ್ವೆ ಮೇಲ್ ಸೇತುವೆ ಮಾಡೋದು, ಅದು ಬಹಳ ದುಬಾರಿ ಆಗುತ್ತೆ, ಬಹಳ ಟೈಮ್ ತಗೊಳುತ್ತೆ ಅಂತ ಗೊತ್ತಿತ್ತು. ಆಯ್ನಲ್ಲಿ ಅತ್ಯಂತ ಹೈ ಟೆಕ್ನಾಲಜಿ ಇರುವಂತಹ ಇದು ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನವನ್ನ ಇದೇ ಮೊದಲ ಬಾರಿಗೆ ಬಿಡಿಎ ಕೈಗೊಂಡಿರುವಂತದ್ದು. ಅತ್ಯಂತ ಸಕ್ಸಸ್ಫುಲ್ ಆಗಿ ಈ ಕಾಮಗಾರಿಯನ್ನ ಕೈಗೊಂಡಿರೋದು. 2 ಹಂತದಲ್ಲಿ ಕಾಮಗಾರಿ ಮಾಡ್ತಾ ಇದೆ, ಎ ಅಂತ ಮತ್ತು ಬಿ ಅಂತ. ಈಗ ಎ ಅಂತ ಪೂರ್ಣಗೊಂಡಿದೆ. ಅಂದ್ರೆ ಒಂದು ಭಾಗದ ರೈಲ್ವೆ ಏನು ಅಳಿ ಕಡೆಯಿಂದ ಬರುವಂತಹ ಬಾಕ್ಸ್ ಗಳನ್ನ ಪುಷ್ ಮಾಡಿರುವಂತದ್ದು. ಅಂದ್ರೆ ರೈಲ್ವೆ ಅಳಿಯ ಕೆಳಭಾಗದಲ್ಲಿ 40 ಮೀಟರ್ಗಳ ಅಂತ ಕೆಳಗಡೆ ಆ ಬಾಕ್ಸ್ ಗಳನ್ನ ಪುಷ್ ಮಾಡಿ ಆ ರೈಲ್ವೆ ಅಳಿ ಮೇಲ್ಗಡೆ ಡಿಸ್ಟರ್ಬ್ ಆಗದಂಗೆ ರೈಲು ಓಡಾಡ್ತಾ ಇರುವ ಸಂಚಾರವನ್ನ ಮಾಡ್ತಾನೆ. ಇದು ಕೆಳಭಾಗದಲ್ಲಿ ಒಂದು ಭಾಗದ ಒಂದು ಟ್ರ್ಯಾಕ್ ನಲ್ಲಿ ಒಂದು ಬಾಕ್ಸ್ ಪುಷ್ ಮಾಡುತ್ತಾರೆ, ಇನ್ನೊಂದು 2ನೇ ಟ್ರ್ಯಾಕ್ ಏನಿದೆ ಆ ಭಾಗದಲ್ಲಿ ಬಿ ಕಾಮಗಾರಿನ ಕೈಗೊಳ್ಳಿಕ್ಕೆ ಈಗ ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು. ಹಾಗಾಗಿ ಈ ತಂತ್ರಜ್ಞಾನದಿಂದ ಏನಾಗ್ತದೆ ಅಂದ್ರೆ ಕಾಲಾವಕಾಶ ಕಡಿಮೆ ಆಗುತ್ತೆ. ನಾವು ನೋಡ್ಬೋದು ರೈಲ್ವೆ ಅಂಡರ್ ಪಾಸ್ ಮಾಡಕ್ಕೆ ಅಥವಾ ಏನು ಫ್ಲೈಓವರ್ ಮಾಡ್ಲಿಕ್ಕೆ ಭಾರಿ ಟೈಮ್ ತಗೊಳ್ತಾರೆ, 2 ವರ್ಷ 2.5 ವರ್ಷ ಈ ರೀತಿ ತೆಗೆದುಕೊಳ್ತಾ ಇದ್ರು. ಆದ್ರೆ ಈ ಒಂದು ಕಾಮಗಾರಿನ ಕೇವಲ 2ರಿಂದ 3 ತಿಂಗಳು ಒಳಗೇನೆ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂತ ಅನ್ಕೊಂಡಿದ್ರು. ಅದಕ್ಕಿಂತ ಮೊದಲೇನೆ ಈ ಒಂದು ಎ ಭಾಗದ ಕಾಮಗಾರಿಯನ್ನ ಪೂರ್ಣಗೊಂಡಿದ್ರೆ ಜನವರಿ 20ನೇ ತಾರೀಕು ಈ ಒಂದು ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು ತಿಂಗಳು. ಅದಕ್ಕೂ ಮೊದಲೇನೆ ಪೂರ್ಣಗೊಂಡು ಡೆಡ್ಲೈನ್ಗೂ ಮೊದಲೇ
ಪೂರ್ಣಗೊಂಡಿರುವುದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದಂತ ಈ ಒಂದು ಕೆಲಸ ಈಗ ಎನ್.ಎ. ಹರೀಶ್ ಅವರು ಅತ್ಯಂತ ದಕ್ಷವಾದಂತಹ ಒಂದು ಆಡಳಿತವನ್ನ ಬಿಡಿಎ ಇಲ್ಲಿ ಮಾಡ್ತಾ ಇರುವಂತದ್ದು. ಅವ್ರು ಚೇರ್ಮನ್ ಆದ ನಂತರ ತದನಂತರ ಮಣಿವಣ್ಣನ್ ಅವರ ಏನು ಬಿಡಿಎ ಏನ್ ಆಯುಕ್ತರಿದ್ದಾರೆ, ಇಬ್ರು ಕಾಂಬಿನೇಷನ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಜೊತೆಗೆ ಏನು ಇಂಜಿನಿಯರಿಂಗ್ ಮೆಂಬರ್ ಆಗಿರುವಂತ EM ಅವರಾಗಿರುವಂತ ಶಾಂತರಾಜು ಅವರು ಕೂಡ ಭಾರಿ ಒಳ್ಳೆ ಕೆಲಸವನ್ನ, ಅಂದ್ರೆ ಬಹಳ ಫಾಸ್ಟ್ ಆಗಿರೋ ಕೆಲಸವನ್ನ, ಒಂದು ಒಳ್ಳೆ ಅಧಿಕಾರಿಗಳ ತಂಡವನ್ನ, ಇಂಜಿನಿಯರ್ಗಳ ತಂಡವನ್ನ ಹಾಕೊಂಡು ಹಗಲು ರಾತ್ರಿ ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ 4:30 ಸಮಯದಲ್ಲಿ ಈ ಕೆಲಸವನ್ನ ಪೂರ್ಣಗೊಳಿಸಿದ್ದಾರೆ. ರೈಲ್ವೆ ಓಡಾಟಕ್ಕೂ ಕೂಡ ತೊಂದರೆ ಆಗದಂತೆ ಈಗ ಕಾಮಗಾರಿ ಪೂರ್ಣಗೊಂಡಿರುವಂತದ್ದು. ಇದು 6 ಲೇನ್ಗೆ ಸಂಪರ್ಕವನ್ನ ಕಲ್ಪಿಸುವಂತ ಮಹತ್ವವಾದಂತಹ ಒಂದು ರಸ್ತೆ ಆಗಿರುವುದು. ಇದು ಒಂದು ವೇಳೆ ಇದನ್ನ ಫ್ಲೈಓವರ್ ಅಂಡರ್ ಪಾಸ್ ಫ್ಲೈಓವರ್ ಏನಾರ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಬಹಳ ಟೈಮ್ ತಗೊಳ್ತಾ ಇತ್ತು. ಈ ಟೆಕ್ನಾಲಜಿಯನ್ನ ಅತ್ಯಂತ ಬಹಳ ಒಂದು ಪರಿಣಾಮಕಾರಿಯಾಗಿ ಜಾರಿಗೆ ತರುವಲ್ಲಿ ಬಿಡಿಎ ಈಗ ಸಫಲ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.